ಮಾರ್ಚ್ 3ರಂದು ಸಂಭವಿಸುವ ಕೇತುಗ್ರಸ್ತ ಚಂದ್ರಗ್ರಹಣ ಸಾಮಾನ್ಯ ಗ್ರಹಣ ಅಲ್ಲ. ಇದು ಹಲವರ ಜೀವನದ ದಿಕ್ಕೇ ಬದಲಾಯಿಸುವ ಆಕಾಶಕೀಯ ಘಟನೆ. ಕೆಲವರಿಗೆ ಅಚ್ಚರಿಯ ಯಶಸ್ಸು, ಇನ್ನೂ ಕೆಲವರಿಗೆ ಪರೀಕ್ಷೆಯ ಕಾಲ ಆರಂಭ. ನಿಮ್ಮ ರಾಶಿ ಯಾವ ಪಟ್ಟಿಯಲ್ಲಿ ಇದೆ ಗೊತ್ತಾ? ಈ ವಿಡಿಯೋ ಕೊನೆಯವರೆಗೂ ನೋಡಿದರೆ ಮಾತ್ರ ನಿಮ್ಮ ಮುಂದಿನ 6 ತಿಂಗಳ ರಹಸ್ಯ ನಿಮಗೆ ತಿಳಿಯುತ್ತದೆ. ನಮಸ್ಕಾರ ಪ್ರಿಯ ವೀಕ್ಷಕರೇ. ಆಕಾಶದಲ್ಲಿ ನಡೆಯುವ ಕೆಲವು ಘಟನೆಗಳು ಮಾನವ ಜೀವನವನ್ನು ಮೌನವಾಗಿ ಬದಲಿಸುತ್ತವೆ. ಮಾರ್ಚ್ 3ರಂದು ಸಂಭವಿಸುತ್ತಿರುವ ಕೇತುಗ್ರಸ್ತ ಚಂದ್ರಗ್ರಹಣ ಅಂತಹ ಒಂದು ಅಪರೂಪದ ಕ್ಷಣ. ಈ ಗ್ರಹಣ ಕೇವಲ ಚಂದ್ರನು ಮಸುಕಾಗುವ ಘಟನೆ ಅಲ್ಲ. ಇದು ಮನಸ್ಸಿನ ಮೇಲೆ, ಸಂಬಂಧಗಳ ಮೇಲೆ, ಹಣದ ಮೇಲೆ, ಭವಿಷ್ಯದ ಮೇಲೆ ಪರಿಣಾಮ ಬೀರುವ ಶಕ್ತಿಶಾಲಿ ಸಮಯ. ಕೆಲವರಿಗೆ ಇದು ಅದೃಷ್ಟದ ಆರಂಭ, ಇನ್ನೂ ಕೆಲವರಿಗೆ ಜೀವನ ಪರೀಕ್ಷೆಯ ಕಾಲ. ಈ ವಿಡಿಯೋದಲ್ಲಿ ಈ ಗ್ರಹಣ ಯಾಕೆ ವಿಶೇಷ, ಯಾವ ರಾಶಿಗೆ ಎಚ್ಚರಿಕೆ, ಯಾರಿಗೆ ಭಾಗ್ಯ ಕೊಡುತ್ತದೆ, ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಚಂದ್ರನು ನಮ್ಮ ಜ್ಯೋತಿಷ್ಯದಲ್ಲಿ ಮನಸ್ಸಿನ ಪ್ರತೀಕ. ನಾವು ಸಂತೋಷವಾಗಿರುವಾಗ, ದುಃಖವಾಗಿರುವಾಗ, ಭಯಪಡುವಾಗ ಅದರ ಹಿಂದೆ ಚಂದ್ರನ ಶಕ್ತಿ ಕೆಲಸ ಮಾಡುತ್ತದೆ. ಗ್ರಹಣ ಸಮಯದಲ್ಲಿ ಭೂಮಿ ನೆರಳು ಚಂದ್ರನ ಮೇಲೆ ಬೀಳುತ್ತದೆ. ಇದರಿಂದ ಏನಾಗುತ್ತದೆ? ನಮ್ಮ ಒಳಗಿನ ಅಡಗಿದ ಭಾವನೆಗಳು ಮೇಲಕ್ಕೆ ಬರುತ್ತವೆ. ಹಳೆಯ ನೋವು, ಮರೆಯಲು ಪ್ರಯತ್ನಿಸಿದ ನೆನಪು, ಅಪೂರ್ಣ ಕನಸುಗಳು ಈ ಸಮಯದಲ್ಲಿ ಮತ್ತೆ ನೆನಪಾಗಬಹುದು. ಅದರ ಕಾರಣ ಯೂನಿವರ್ಸ್ ನಿಮ್ಮನ್ನು ಒಳಗಿನಿಂದ ಶುದ್ಧೀಕರಿಸುತ್ತದೆ. ಗ್ರಹಣ ಅಂದರೆ ಡಿಸ್ಟ್ರಾಕ್ಷನ್ ಅಲ್ಲ, ಅದು ಒಂದು ಟ್ರಾನ್ಸ್ಫಾರ್ಮೇಷನ್. ಕೇತು ಪ್ರಭಾವದ ಗಂಭೀರ ಸತ್ಯವನ್ನು ತಿಳಿದುಕೊಳ್ಳೋಣ. ಕೇತು ಒಂದು ವಿಚಿತ್ರ ಗ್ರಹ. ಇದು ಕೊಡೋದು ಮೊದಲು ಕನ್ಫ್ಯೂಷನ್, ನಂತರ ಎನ್ಲೈಟ್ಮೆಂಟ್ ಕೊಡುತ್ತದೆ. ಕೇತು ಜೀವನದಲ್ಲಿ ಅನಗತ್ಯವಾದದ್ದನ್ನು ತೆಗೆದುಹಾಕುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ಕೆಲವು ಸ್ನೇಹಿತರು ದೂರವಾಗಬಹುದು, ಕೆಲವು ಯೋಜನೆಗಳು ನಿಲ್ಲಬಹುದು, ಅಕಸ್ಮಾತ್ ಬದಲಾವಣೆ ಆಗಬಹುದು. ಆದರೆ ನಂತರ ನೀವು ಅರಿಯುವಿರಿ, ಅದು ನಿಮ್ಮ ಒಳ್ಳೆಯದಕ್ಕಾಗಿ ನಡೆದಿತ್ತು. ಕೇತು ಈಗೋ ಒಡೆಯುತ್ತದೆ, ಆತ್ಮಜ್ಞಾನ ಕೊಡುತ್ತದೆ. ಈ ಗ್ರಹಣದ ನಂತರ ಹಲವರು ಹೇಳುತ್ತಾರೆ, ನನ್ನ ಜೀವನದ ದೃಷ್ಟಿಕೋನವೇ ಬದಲಾಗಿದೆ. ಇನ್ನು 12 ರಾಶಿಗಳ ಸಂಪೂರ್ಣ ಪರಿಣಾಮವನ್ನು ನಾವು ತಿಳಿದುಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರ ಜೀವನದಲ್ಲಿ ಆಕ್ಷನ್ ಪ್ರಾರಂಭವಾಗುತ್ತದೆ. ನಿಂತಿದ್ದ ಕೆಲಸಗಳು ಚಲನೆ ಪಡೆಯುತ್ತವೆ. ಕೆರಿಯರ್ ಚೇಂಜ್ ಸಾಧ್ಯವಿದೆ. ಆದರೆ ಕೋಪ ನಿಯಂತ್ರಿಸಿದ್ದರೆ ಅವರಿಗೆ ಅವಕಾಶ ಕೈ ತಪ್ಪಬಹುದು. ವೃಷಭ ರಾಶಿ. ನಿಮ್ಮ ಭಾಗ್ಯ ನಿಧಾನವಾಗಿ ಎಚ್ಚರಗೊಳ್ಳುತ್ತದೆ. ಫಾರಿನ್ ಚೇಂಜ್ ಸಿಗಬಹುದು, ಹೈಯರ್ ಲರ್ನಿಂಗ್ ಸಿಗುತ್ತೆ ನಿಮಗೆ. ಹಾಗೆ ಸ್ಪಿರಿಚುವಲ್ ಅಟ್ರಾಕ್ಷನ್ ನಿಮಗೆ ಒದಗುತ್ತದೆ. ನೀವು ಕಾಯುತ್ತಿದ್ದ ಫಲ ನಿಮಗೆ ಬರುತ್ತಾ ಇದೆ. ಮಿಥುನ ರಾಶಿ. ನಿಮಗೆ ಮೆಂಟಲ್ ಪ್ರೆಷರ್ ಹೆಚ್ಚಾಗಬಹುದು. ಲೋನ್ ಅಥವಾ ಹಣದ ವಿಚಾರದಲ್ಲಿ ಜಾಗ್ರತೆ ವಹಿಸಬೇಕು. ಆದರೆ ಈ ಸಮಯ ನಿಮ್ಮನ್ನು ಮೆಂಟಲಿ ಸ್ಟ್ರಾಂಗ್ ಮಾಡುತ್ತದೆ. ಕರ್ಕಟಕ ರಾಶಿ. ರಿಲೇಶನ್ಶಿಪ್ಗಳ ಬಗ್ಗೆ ಸತ್ಯವನ್ನು ತಿಳಿದುಕೊಳ್ಳುವ ಕಾಲವಿದು. ಯಾರು ನಿಜವಾದವರು ಎಂದು ತಿಳಿಯುತ್ತದೆ. ಹಾಗಾಗಿ ಎಮೋಷನಲ್ ಮೆಚುರಿಟಿ ನಿಮಗೆ ಬರುತ್ತದೆ. ಸಿಂಹರಾಶಿ. ಕೆಲಸದ ಜವಾಬ್ದಾರಿ ಹೆಚ್ಚಳವಾಗುತ್ತದೆ. ಪ್ರಮೋಷನ್ ಸಿಗುವ ಚಾನ್ಸ್ ಇದೆ. ಹಾಗೆ ನಿಮ್ಮ ಶತ್ರುಗಳು ಯಾರು, ಅಡಗಿಕೊಂಡಿರುವ ಶತ್ರುಗಳು ಯಾರು ಎಂದು ನಿಮಗೆ ತಿಳಿಯುತ್ತದೆ. ಕನ್ಯಾ ರಾಶಿ. ನಿಮಗೆ ಲಕ್ ಅನ್ನೋದು, ಬಾಕಿ ಅನ್ನೋದು ಆಕ್ಟಿವೇಟ್ ಆಗುವಂತಹ ಫೇಸ್ ಇದು. ಹಾಗೆ ನಿಮ್ಮಲ್ಲಿರುವಂಥ ಕ್ರಿಯೇಟಿವಿಟಿ ಉತ್ತುಂಗಕ್ಕೆ ಹೋಗುತ್ತದೆ. ನಿಮಗೆ ಲವ್ ಪ್ರಪೋಸಲ್ ಅಥವಾ ಸಂತೋಷ ಸುದ್ದಿ ಯಾವುದಾದ್ರೂ ಒಂದು ಸಿಗುವ ಸಾಧ್ಯತೆ ಇದೆ. ತುಲಾರಾಶಿ. ನಿಮ್ಮ ಮನೆ ಬದಲಾವಣೆ ಸಾಧ್ಯತೆ ಇದೆ. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ನಿಮಗೆ ಹೆಚ್ಚಾಗುತ್ತದೆ. ಅದರ ಜೊತೆ ಫಿನಾನ್ಷಿಯಲ್ ಪ್ಲಾನಿಂಗ್ ನಿಮಗೆ ಬಹಳ ಮುಖ್ಯ. ವೃಶ್ಚಿಕ ರಾಶಿ. ಕಮ್ಯುನಿಕೇಷನ್ ಪವರ್ ನಿಮಗೆ ಏನಿದೆ ಅದು ಸ್ಟ್ರಾಂಗ್ ಆಗುತ್ತೆ. ಬಿಸ್ನೆಸ್ ಯಾವುದಾದ್ರೂ ಹೊಸ ಡೀಲ್ ಸಾಧ್ಯವಾಗುವ ಚಾನ್ಸ್ ಇದೆ. ಹಾಗೆ ಸಣ್ಣ ಪ್ರಮಾಣದಲ್ಲಿ ಎಲ್ಲಾದರೂ ಹೋಗುವಂತಹ ನಿಮಗೆ ಕೆಲಸ ಬರಬಹುದು. ಧನುರಾಶಿ. ಇನ್ಕಮ್ ನಿಮಗೆ ಬರುತ್ತದೆ. ಹಾಗೆ ಇನ್ವೆಸ್ಟ್ಮೆಂಟ್ ನೀವೇನು ಮಾಡ್ತಾ ಇದ್ದೀರಾ ಅದನ್ನು ಯೋಚಿಸಿ ಮಾಡಬೇಕಾಗುತ್ತದೆ.
ಅದೆಲ್ಲದಕ್ಕಿಂತ ಮುಖ್ಯ ನಿಮಗೆ ಸಹನೆ, ಪೇಷನ್ಸ್ ಬಹಳ ಅತ್ಯಗತ್ಯವಾಗಿದೆ. ಮಕರ ರಾಶಿ, ಇದು ನಿಮಗೆ ಲೈಫ್ ರಿಸೆಟ್ ಪೀರಿಯಡ್ ಅಂತ ಹೇಳ್ತೀನಿ. ಯಾಕಂದರೆ ನಿಮ್ಮ ಜೀವನದಲ್ಲಿ ನಡೆದಿರುವಂತಹ ಎಲ್ಲ ಘಟನೆಗಳನ್ನು ಒಮ್ಮೆ ನೋಡಿ ಹೊಸದಾಗಿ ಜೀವನ ಶುರು ಮಾಡುವಂತಹ ಕಾಲ ಇದು. ಹಾಗಾಗಿ ನಿಮಗೆ ಒಂದು ಹೊಸ ಐಡೆಂಟಿಟಿ ಸಿಗುತ್ತದೆ. ಇದರಿಂದ ನಿಮ್ಮ ಕಾನ್ಫಿಡೆನ್ಸ್ ನಿಮಗೆ ಚೆನ್ನಾಗಿ ಸಿಗುತ್ತದೆ. ಕಾನ್ಫಿಡೆನ್ಸ್ನಿಂದ ಮುಂದುಗ್ಗಿ. ಕುಂಭರಾಶಿ, ಕುಂಭರಾಶಿಯವರಿಗೆ ಒಂದು ಸ್ವಲ್ಪ ನಾನು ಒಬ್ಬಳೇ ಇರುವಂತಹ ಅಥವಾ ಒಬ್ಬನೇ ಇರುವಂತಹ ಫೀಲಿಂಗ್ ಜಾಸ್ತಿ ಆಗುತ್ತದೆ. ಹಾಗೆ ನೀವು ಏನು ಯೋಚನೆ ಮಾಡ್ತೀರೋ ಅದೇ ಆಗುವಂತಹ ಚಾನ್ಸಸ್ ಇರುತ್ತೆ. ನೀವು ದೇವರ ಕಡೆ ಹೆಚ್ಚು ಧ್ಯಾನವನ್ನು ಮಾಡಬೇಕಾಗಿದೆ. ಮೀನರಾಶಿ, ಮೀನರಾಶಿಯವರಿಗೆ ಹೊಸ ಜನಗಳ ಪರಿಚಯ ಸಿಗುತ್ತದೆ. ಇದರಿಂದ ಅವರಿಗೆ ಸಮಾಜದಲ್ಲಿ ಸ್ಥಾನಮಾನ ಹೆಚ್ಚಾಗುತ್ತದೆ. ಅವರು ಇಷ್ಟಪಟ್ಟಿರುವಂಥ ಅವರ ಕನಸು ಅವರಿಗೆ ಪೂರ್ಣಗೊಳ್ಳುವ ಸಮಯ ಇದಾಗಿದೆ. ಹಾಗೆ ಈ ಗ್ರಹಣ ಸಮಯದಲ್ಲಿ ಪಾಲಿಸಬೇಕಾದ ನಿಯಮಗಳನ್ನು ನಾವು ನೋಡೋಣ. ಗ್ರಹಣ ಸಮಯದಲ್ಲಿ ಎನರ್ಜಿ ಸೆನ್ಸಿಟಿವ್ ಆಗಿರುತ್ತೆ. ಹಾಗಾಗಿ ನೀವು ಮಂತ್ರ ಜಪ ಮಾಡಿ, ಧ್ಯಾನವನ್ನು ಮಾಡಿ, ದೇವರ ಸ್ಮರಣೆಯನ್ನು ಮಾಡಿ, ಹಾಗೆ ಬಡವರಿಗೆ ದಾನವನ್ನು ಮಾಡಿ. ಏನು ಮಾಡಬಾರ್ದು ಅಂತ ಅಂದರೆ, ಮೊದಲಿಗೆ ಜಗಳ ಮಾಡಬಾರ್ದು, ಹೊಸ ನಿರ್ಧಾರ ಏನು ತೆಗೆದುಕೊಳ್ಬಾರ್ದು, ನೆಗೆಟಿವ್ ಮಾತನ್ನು ನೀವು ಆಡಬೇಡಿ. ಈ ಸಮಯದಲ್ಲಿ ಮಾಡಿದ ಪ್ರಾರ್ಥನೆ ನಿಮಗೆ ಫಲ ಸಿಗುತ್ತದೆ. ಪರಿಹಾರಗಳು ಮತ್ತು ಜೀವನ ಸಂದೇಶವನ್ನು ನೋಡೋಣ. ಸರಳ ಪರಿಹಾರಗಳು ಯಾವ್ಯಾವು ಅಂದರೆ, ಓಂ ನಮಃ ಶಿವಾಯ ಎಂದು 108 ಬಾರಿ ನೀವು ಜಪಿಸಬೇಕು. ಬಿಳಿ